ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. 80 ವರ್ಷದ ಹಿರಿಯ ನಟ ಉಮೇಶ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇವತ್ತು ಚಿಕಿತ್ಸೆ ಫಲಕಾರಿ ಆಗದೆ ನಿಧನರಾಗಿದ್ದಾರೆ. ಕನ್ನಡ ಸಿನಿಮಾ ರಂಗದ ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ದಾಖಲಾಗಿದ್ದು ಹಿರಿಯ ನಟ ಉಮೇಶ್ ಅವರು ಕನ್ನಡ ಚಿತ್ರರಂಗದ ಪ್ರಖ್ಯಾತ ಹಾಸ್ಯ ನಟರಾಗಿ, ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಸಿನಿಮಾ ಪಯಣದಲ್ಲಿ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಉಮೇಶ್ ಅವರು. ಇನ್ನು ಚಿತ್ರರಂಗಕ್ಕೆ ಬರುವ ಮುನ್ನ ರಂಗಭೂಮಿಯಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು. 4ನೇ ವರ್ಷಕ್ಕೆ ರಂಗಭೂಮಿಗೆ ಸೇರಿ ವಿವಿಧ ಪಾತ್ರಗಳಿಗೆ ಬಣ್ಣವನ್ನು ಹಚ್ಚಿದ್ರು. ಮಾಸ್ಟರ್ ಹಿರಣ್ಣಯ್ಯ ಮತ್ತು ಗುಬ್ಬಿ ಕಂಪನಿಗಳಲ್ಲಿ ಬಾಲ ನಟರಾಗಿದ್ರು. ಚಿಕಿತ್ಸೆ ಫಲಕಾರಿ ಆಗದೆ ಇವತ್ತು ವಿಧಿವಶರಾಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರು ವಿಧಿವಶರಾಗಿದ್ದಾರೆ. 1945 ಏಪ್ರಿಲ್ 22ರಂದು ಜನಿಸಿದಂತಹ ಉಮೇಶ್ ಅವರು. ಇನ್ನು ಹಿರಿಯ ನಟ ಉಮೇಶ್ ಅವರ ನಿಧನಕ್ಕೆ ಸ್ಯಾಂಡಲ್ವುಡ್ ಸಂತಾಪವನ್ನು ವ್ಯಕ್ತಪಡಿಸಿದೆ. ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಪಾಂಡುರಂಗ ವಿಠಲ ಸೇರಿ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ರು ನಟ ಉಮೇಶ್ ಅವರು. 1960ರಲ್ಲಿ ಮಾಣಿಕ್ಯ ರಾಜ ಸಿನಿಮಾದ ಮೂಲಕ ಮುಖ್ಯ ಪಾತ್ರವನ್ನ ಅವರು ವಹಿಸಿದ್ರು. 1960ರಲ್ಲಿ ಅನಂತ್ನಾಗ್ ನಟಿಸಿದ್ದಂತಹ ಗೋಲ್ಮಾಲ್ ರಾಧಾಕೃಷ್ಣ ಚಿತ್ರದಿಂದಾಗಿ ಅವರಿಗೆ ಸಾಕಷ್ಟು ಖ್ಯಾತಿ ಸಿಕ್ಕಿತ್ತು. ಇನ್ನು ಪ್ರಮುಖವಾಗಿ ಅಪಾರ್ಥ ಮಾಡ್ಕೊಂಡ್ಬಿಟ್ರೋ ಏನೋ ಅನ್ನುವಂತಹ ಡೈಲಾಗ್ ಏನಿದೆ ಅದು ಬಹಳಷ್ಟು ಫೇಮಸ್ ಆಗಿತ್ತು. ಈಗಲೂ ಕೂಡ ಅವರನ್ನ ಅಪಾರ್ಥ ಮಾಡ್ಕೋಬೇಡಿ, ಅದೇ ಆ ಒಂದು ಡೈಲಾಗ್ ಮೂಲಕನೇ ಅವರನ್ನ ಗುರುತಿಸಲಾಗ್ತಾ ಇತ್ತು. ಬಹಳಷ್ಟು ಫೇಮಸ್ ಆಗಿದೆ, ಈಗಲೂ ಕೂಡ ಆ ಡೈಲಾಗ್ ಫೇಮಸ್. ಇಂಥ ನಟ ಇದೀಗ ತಮ್ಮ ಕೊನೆಯುಸಿರನ್ನ ಎಳೆದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿರೋದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ. ಏನ್ ಡೀಟೇಲ್ಸ್ ಇದೆ, ಏನಾಗಿತ್ತು ಅವರಿಗೆ? ಮಧುಕರ್, ಏನು ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಹಿರಿಯ ಕಲಾವಿದರುಗಳು, ಬೆರಳೆಣಿಕೆಯಷ್ಟು ಹಿರಿಯ ಕಲಾವಿದರುಗಳಲ್ಲಿ ಉಮೇಶ್ ಅವರು ಕೂಡ ಒಬ್ಬರಾಗಿದ್ರು. ಇವರು ಮೈಸೂರಿನವರು ಮೂಲತಃ. ಹಾಗಾಗಿ ಇವರಿಗೆ ಒಂದು ಇತಿಹಾಸವೇ ಇದೆ, ದೊಡ್ಡ ಇತಿಹಾಸ ಇದೆ. ಇವರು ಬಾಲ ನಟನಾಗಿ ಏನು ನಾಟಕಗಳಿಂದ ರಂಗಭೂಮಿಯಲ್ಲಿ ಹಿನ್ನೆಲೆಯಿಂದ ಬಂದಂತ ಒಬ್ಬ ಕಲಾವಿದ ಇವರು. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ 6 ದಶಕಗಳ ಕಾಲ 350ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದಂತಹ ಖ್ಯಾತಿ ಉಮೇಶ್ ಅವರಿಗೆ ಇದೆ. ಮತ್ತೆ ಉಮೇಶ್ ಅವರಿಗೆ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ 80 ವರ್ಷ ವಯಸ್ಸಾಗಿತ್ತು. ಇವರು ಒಂದು 2 ತಿಂಗಳ ಹಿಂದೆ ಮನೆಯಲ್ಲಿ ಬಾತ್ರೂಮ್ ನಲ್ಲಿ ಕಾಲ್ಜಾರಿ ಬಿದ್ದಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕುತ್ತಿಗೆ ಭಾಗದಲ್ಲಿರುವಂತ ಒಂದು ಮೂಳೆ ಮುರಿದಿರುತ್ತೆ. ಹಾಗಾಗಿ ತಕ್ಷಣಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದ್ರೆ ವಯಸ್ಸಾದ ಕಾರಣ ಅವರಿಗೆ ಆ ಮೂಳೆಯ ಚಿಕಿತ್ಸೆ ಮಾಡೋದಕ್ಕೆ, ಸರ್ಜರಿಯನ್ನು ಮಾಡೋದಕ್ಕೆ ಆಗೋದಿಲ್ಲ. ನಂತರ ಯಾಕೆ ಹೀಗಾಯ್ತು ಅಂತ ಚೆಕ್ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಕ್ಯಾನ್ಸರ್ ಇರುವಂತಹ, ಅಂದ್ರೆ ಏನು ಲಿವರ್ ಕ್ಯಾನ್ಸರ್ ಇರುವಂತದ್ದು ಪತ್ತೆ ಆಗಿರುತ್ತೆ. ಅದು 4ನೇ ಸ್ಟೇಜ್ ನಲ್ಲಿ ಇರುತ್ತೆ. ಹಾಗಾಗಿ ಅವರಿಗೆ ಆ ವಿಚಾರವನ್ನ ಉಮೇಶ್ ಅವರಿಗೆ ತಿಳಿಸ್ತೇನೆ ಅವರಿಗೆ ಚಿಕಿತ್ಸೆ ಕೊಡಕ್ ಆಗುತ್ತಾನೋ ಅಂತ ಹೇಳಿ ಪ್ರಯತ್ನದಲ್ಲಿ ವೈದ್ಯರು ಇರ್ತಾರೆ. ಕೊನೆಗೆ ಅದು ಸಾಧ್ಯವಾಗುದಿಲ್ಲ ಅಂತ ಗೊತ್ತಾದಾಗ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಲಾಗುತ್ತೆ. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಅವ್ರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಮತ್ತೆ ಇಡೀ ಚಿತ್ರದ ಸಪೋರ್ಟ್ ಕೂಡ ಅದಕ್ಕೆ ಸಿಗುತ್ತೆ. ಎಸ್, ಥ್ಯಾಂಕ್ ಯು ವಿಜಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.